Hello, welcome back to my channel. So today we are going to do the second problem of the double integrals of multiple integrals topic in the module 1 integral calculus of second semester M2 mathematics. ठीक है. ಸೊ ನಮಗೆ ಗೊತ್ತಿರೋಂಗೆ ಪ್ರೀವಿಯಸ್ ಸೆಕ್ಷನಲ್ಲಿ ನಮ್ಗೆ ಗೊತ್ತಿತ್ತು ಇದನ್ನ ಈ ಥರ ಕ್ವಶನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ದ ಲಿಂಕ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಹಾಗೆ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಇದನ್ನ ಐಗೆ ನಾನು ಈಕ್ವಲ್ ಮಾಡ್ಕೊತೀನಿ. ಅಂದರೆ I equals to integration 0 to 1 integration x to root x square y square dy and dx. ನಮಗೇನು ಗೊತ್ತು, ಇಲ್ಲಿ y equals to x ಅಂತ ತಗೊತೀವಿ, ಇಲ್ಲಿ x equals to 0 ಅಂತ ತಗೊತೀವಿ ಅಂತ ನಮಗೆ ಗೊತ್ತು. ಫೈನ್, ಇದು ಫಸ್ಟ್ ಥಿಂಗ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಇಲ್ಲಿ ಇನ್ನೊಂದು ಏನು ವಿಷಯ ಗೊತ್ತಿರಬೇಕು ಅಂದರೆ ಫಸ್ಟ್ ಇದಿಷ್ಟು ಟರ್ಮ್ನ ನಾವು ಸಾಲ್ವ್ ಮಾಡ್ಕೊತೀವಿ, ವಿಚ್ ಇಸ್ ಸೆಕೆಂಡ್ ಇಂಟಿಗ್ರಲ್ನ ಫಸ್ಟ್ ಸಾಲ್ವ್ ಮಾಡ್ಕೊತೀವಿ. ಆಮೇಲೆ ಫಸ್ಟ್ ಇಂಟಿಗ್ರಲ್ ಜೊತೆ ನಾವು ಅದನ್ನ ಸೇರಿಸಿ ವಿಚ್ ವಿಲ್ ಗೆಟ್ ಸಮ್ ರಿಸಲ್ಟ್ ಅಂತ. ಸೊ ಈ ಸೆಕೆಂಡ್ ಇಂಟಿಗ್ರಲ್ಸ್ ಏನೈತಿ ಅದನ್ನು ನಾನು ವಿತೌಟ್ ಲಿಮಿಟ್ಸ್ ಸಾಲ್ವ್ ಮಾಡಿದೆ. ನನಗೆ ಆನ್ಸರ್ ಏನು ಸಿಗುತ್ತೆ ಅಂತ ವರ್ಕ್ ಶೀಟಲ್ಲಿ ನಿಮ್ಗೆ ತೋರಿಸ್ತೀನಿ. ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ವೈ ವಿತ್ ರೆಸ್ಪೆಕ್ಟ್ ಟು ಡಿ ವೈ ಫಸ್ಟ್ ಮಾಡ್ಕೋಬೇಕು. ಸೊ ಆವಾಗ ನಮ್ಗೆ ಆನ್ಸರ್ ಏನು ಸಿಗ್ತೈತಿ. ಇಂಟಿಗ್ರೇಷನ್ ಮಾಡಬೇಕಾದ್ರೆ ಅಕಸ್ಮಾತ್ ಈಗ ನಾವು ನೋಡಿ ವಿತ್ ರೆಸ್ಪೆಕ್ಟ್ ಟು ಡಿ ವೈ ಮಾಡ್ತಿದ್ದೀವಿ. ಸೊ ಇಲ್ಲಿ ನಮಗೆ ವೈ ಟರ್ಮ್ ಹಿಂದೆ ಇಲ್ಲ ಅಂದರೆ ನಾನು ವೈ ಟರ್ಮ್ ಇಲ್ಲಿ ಆ್ಯಡ್ ಮಾಡ್ತೀನಿ ಅಂತ, ರೈಟ್. ಸೊ ಎಕ್ಸ್ ಸ್ಕ್ವೇರ್ ಇಂಟು ವೈ. ಸೊ ಅಕಸ್ಮಾತ್ ಆಲ್ರೆಡಿ ವೈ ಟರ್ಮ್ ಇತ್ತು, ಓಕೆ, ಅದರ ಪವರಲ್ಲಿ ಇಲ್ಲಿ ನೋಡಿ ಎಕ್ಸಾಂಪಲ್ 2 ಇದೆ. ಇಂಟಿಗ್ರೇಷನ್ ವೈ ಟು ದಿ ಪವರ್ ಎನ್ ಇದ್ದರೆ ವಿಚ್ ಈಸ್ ದ ಸೇಮ್ ಥಿಂಗ್ ಹ್ಯೂರ್. ಸೊ ಆವಾಗ ವೈ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ರೀತಿ ಆನ್ಸರ್ ಬರುತ್ತೆ. ಅಂದರೆ ವೈ ಟು ದಿ ಪವರ್ 2 ಪ್ಲಸ್ 1 ಆಗುತ್ತೆ, ಅಂದರೆ 3, ವೈ ಟು ದಿ ಪವರ್ 3 ಡಿವೈಡೆಡ್ ಬೈ 3 ಆಗುತ್ತೆ. ಇದು ಆನ್ಸರ್. ಸೊ ಅಲ್ಲಿ ನಮಗೆ ಏನು ಕಾಣಿಸಿದೆ ಅದನ್ನೇ ಅಪ್ಲೈ ಮಾಡ್ತೀನಿ. ಇದು ಎಕ್ಸ್ ಈಕ್ವಲ್ಸ್ ಟು 0 ಟು 1 ಹೆಂಗಿದೆ ಹಾಗೆ ಇಡಬೇಕು, ಆಯಿತಾ. ಆಮೇಲೆ ಎಕ್ಸ್ ಸ್ಕ್ವೇರ್ ಇಂಟು ವೈ ಪ್ಲಸ್ ವೈ ಕ್ಯೂಬ್ ಡಿವೈಡೆಡ್ ಬೈ 3. ಬಟ್ ನಾನಿಲ್ಲಿ ಲಿಮಿಟ್ಸ್ ಹಾಕಬೇಕು, ಯಾಕಂದರೆ ಇಲ್ಲಿ ಲಿಮಿಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಲಿಮಿಟ್ಸ್ ಹಾಕ್ಲಂಗೆ ಆನ್ಸರ್ ಏನು ಬರ್ತೈತೆ ಅಂತ ತೋರಿಸಿದೆ. ಇಲ್ಲಿ ಲಿಮಿಟ್ಸ್ ಹಾಕಬೇಕು ವಿಚ್ ಇಸ್ ಎಕ್ಸ್ ಟು ರೂಟ್ ಎಕ್ಸ್. ಆಮೇಲೆ ನಮಗೆ ಇಲ್ಲಿ ಏನು ಉಳಿತು ವಿಚ್ ಇಸ್ ಡಿ ಎಕ್ಸ್ ಉಳಿತು. ಫೈನ್. ಬಟ್ ನಮ್ಗೆ ಇನ್ನೊಂದು ಏನು ಗೊತ್ತಿರಬೇಕು ಅಂದರೆ ನಾನಿಲ್ಲಿ ತಗೊಂಡಿರೋದು ವಿತ್ ರೆಸ್ಪೆಕ್ಟ್ ಟು ಡಿ ವೈ ತಗೊಂಡಿದ್ದೀನಿ. ಅಂದರೆ ನಾನು ವೈಗೆ ಮಾತ್ರ ಲಿಮಿಟ್ಸ್ ಹಾಕಬೇಕು, ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ ಕಾನ್ಸ್ಟೆಂಟ್ ಇದ್ರೆ ಆ್ಯಕ್ಟ್ ಆಗುತ್ತೆ, ವಿಚ್ ಇಸ್ ಎಕ್ಸ್ ಈಕ್ವಲ್ಸ್ ಟು 0 ಟು 1. ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಕಾನ್ಸ್ಟೆಂಟ್ ರೀತಿ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ವೈಗೆ ಲಿಮಿಟ್ಸ್ ಅಪ್ಲೈ ಮಾಡ್ತೀನಿ ಎಕ್ಸ್ ಟು ರೂಟ್ ಎಕ್ಸ್ ಪ್ಲಸ್ 1/3 ಏನಾಗುತ್ತೆ ಕಾನ್ಸ್ಟೆಂಟ್ ರೀತಿ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ವೈ ಟು ದಿ ಪವರ್ 3ಗೆ ನಾನು ಲಿಮಿಟ್ಸ್ ಅಪ್ಲೈ ಮಾಡ್ತೀನಿ ವಿಚ್ ಇಸ್ ಎಕ್ಸ್ ಟು ರೂಟ್ ಎಕ್ಸ್. ಹೋಲ್ಗೆ ಒಂದು ಬ್ರ್ಯಾಕೆಟ್ ಹಾಕಿ ಡಿ ಎಕ್ಸ್ ಹಾಕಿ, ಆಯಿತಾ. ಸೇಮ್ ಇಲ್ಲಿ ಏನಿದೆ ಅಲ್ಲ ಇದು ಹಾಗೆ ಇರಲಿ, ಲೈಕ್ ಎಕ್ಸ್ ಈಕ್ವಲ್ಸ್ ಟು 0 ಟು 1 ಎಕ್ಸ್ ಸ್ಕ್ವೇರ್ ಯಾವ ರೀತಿ ಇದೆ ಅದೇ. ಸೊ ಇಲ್ಲಿ ನಾನು ಲಿಮಿಟ್ಸ್ ಅಪ್ಲೈ ಮಾಡಿದ್ದೀನಿ, ಅಂದರೆ ವೈ ಬದಲಿ ನಾನು ಫಸ್ಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ತೊಗೊತೀನಿ. ಅಂದರೆ ಈಗ ಫಸ್ಟ್ ವೈ ಬದಲಿ ನಾನು ಏನು ಹಾಕ್ತೀನಿ ರೂಟ್ ಎಕ್ಸ್ ಹಾಕ್ತೀನಿ, ಓಕೆ, ಮೈನಸ್ ಲೋವರ್ ಲಿಮಿಟ್ ಏನಿದೆ ಎಕ್ಸ್ ಹಾಕ್ತೀನಿ, ಆಯಿತಾ, ಪ್ಲಸ್ 1/3 ಸೇಮ್ ಕಾನ್ಸ್ಟೆಂಟ್. ಸೊ ವೈ ಬದಲಿ ಏನಾಗ್ತೀನಿ ರೂಟ್ ಎಕ್ಸ್ ಹಾಕ್ತೀನಿ. ಬಟ್ ಇಲ್ಲಿ ನಮಗೇನೈತಿ ಹೋಲ್ ಟು ದಿ ಪವರ್ 3 ಐತಿ. ಸೊ ಲೈಕ್ ದಿಸ್ ಮೈನಸ್ ಇಲ್ಲಿ ವೈ ಬದಲಿ ಏನಾಗ್ತೀನಿ ಎಕ್ಸ್ ಹಾಕ್ತೀನಿ ವಿಚ್ ಇಸ್ ಎಕ್ಸ್ ಟು ದಿ ಪವರ್ 3 ಆಗುತ್ತೆ. ಹೋಲ್ ಆಫ್ ಡಿ ಎಕ್ಸ್, ಆಯಿತಾ. ನೆಕ್ಸ್ಟ್ ಇಲ್ಲಿ ನಮಗೆ ಇನ್ನೊಂದು ವಿಷಯ ಏನು ಗೊತ್ತಿರಬೇಕು. ಈ ಏನು ಟರ್ಮ್ ಇದೆ ನಾನು ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಅಂದರೆ ಈಗ ಎಕ್ಸ್ ಟು ದಿ ಪವರ್ 2 ಇಂಟು ಎಕ್ಸ್ ಟು ದಿ ಪವರ್ 3 ಇತ್ತು ಅಂತ ಅಂದರೆ ಆನ್ಸರ್ ವಿಲ್ ಬಿ ಎಕ್ಸ್ ಟು ದಿ ಪವರ್ 2 ಪ್ಲಸ್ 1 ಆಗುತ್ತೆ. ಅರ್ಥ ಆಯ್ತಾ. ಎಕ್ಸ್ ಟು ದಿ ಪವರ್ 2 ಪ್ಲಸ್ 1 ಆಗುತ್ತೆ, ಸಾರಿ 2 ಪ್ಲಸ್ 3 ಆಗುತ್ತೆ, ಅಂದರೆ ಎಕ್ಸ್ ಟು ದಿ ಪವರ್ 5 ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಎಕ್ಸ್ ಟು ದಿ ಪವರ್ 2 ಇದೆ, ಆಮೇಲೆ ಇಲ್ಲಿ ಎಕ್ಸ್ ಟು ದಿ ಪವರ್ 1/2 ಇದೆ, ಅಂದರೆ 2 ಪ್ಲಸ್ 1/2. ಇಲ್ಲಿ ಎಲ್ ಸಿ ಎಮ್ ತೊಗೊಂಡು ಮಾಡಿದಾಗ ನಮಗೆ 5/2 ಬರ್ತೈತೆ. ಫೈನ್. ಸೊ ಅವಾಗ ಎಕ್ಸ್ ಈಕ್ವಲ್ಸ್ ಟು ಇದೇನಿದೆ ಹಂಗೆ ಎಕ್ಸ್ ಈಕ್ವಲ್ಸ್ ಟು 0 ಟು 1 ಎಕ್ಸ್ ಸ್ಕ್ವೇರ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ನನಗೆ ಇಲ್ಲಿ ತೋರಿಸಿದೆ ಏನು ಬಂತಿಲ್ಲಿ 5/2 ಬಂತು, ಅಂದರೆ ಎಕ್ಸ್ ಟು ದಿ ಪವರ್ 5/2 ಇದೆ, ಮೈನಸ್ ಎಕ್ಸ್ ಟು ದಿ ಪವರ್ 2 ಇಂಟು ಎಕ್ಸ್ ಟು ದಿ ಪವರ್ 1 ವಿಚ್ ಇಸ್ 2 ಪ್ಲಸ್ 1, ಓಕೆ, ಅಂದರೆ ಎಕ್ಸ್ ಟು ದಿ ಪವರ್ 2 ಎಕ್ಸ್ ಟು ದಿ ಪವರ್ 1 ಅವಾಗ ಏನಾಗುತ್ತೆ ಎಕ್ಸ್ ಟು ದಿ ಪವರ್ 3 ಆಗುತ್ತೆ. ಎಕ್ಸ್ ಟು ದಿ ಪವರ್ 3 ಪ್ಲಸ್ 1/3. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಟು ದಿ ಪವರ್ ಹಾಫ್, ರೂಟ್ ಅಂದರೆ ಹಾಫ್ ಅಲ್ವಾ, ಹೋಲ್ ಟು ದಿ ಪವರ್ 3 ಇದೆ, ಅಂದರೆ ಎಕ್ಸ್ ಟು ದಿ ಪವರ್ 3/2 ಆಗುತ್ತೆ, ಆಯಿತಾ. ಎಕ್ಸ್ ಟು ದಿ ಪವರ್ 3/2 ಮೈನಸ್ ಎಕ್ಸ್ ಟು ದಿ ಪವರ್ 3
ಫೈನ್. ಸೊ ಇದನ್ನು ಹೋಲ್ ಆಗಿ ಡಿ ಎಕ್ಸ್ ಹಾಕ್ಕೊಳ್ಳಿ, ಆಯಿತಾ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನಾವು ಈ ಇನ್ನೊಂದು ಇಂಟಿಗ್ರೇಷನ್ ಇದೆ ಅಲ್ವಾ, ಸೊ ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನೋಡಿದ್ವಿ, ಏನು ಇಂಟಿಗ್ರೇಷನ್ ಆಫ್ y ಟು ದಿ ಪವರ್ n ಇದ್ದಾಗ ಈ ರೀತಿ ಆನ್ಸರ್ ಬರ್ತೈತಿ ಅಂತ. ಇನ್ ದ ಸೇಮ್ ವೇ ಇಂಟಿಗ್ರೇಷನ್ x ಟು ದಿ ಪವರ್ n ಇದ್ದಾಗ x ಟು ದಿ ಪವರ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಆಗುತ್ತೆ. ಅಂದರೆ ಇಲ್ಲಿ x ಟು ದಿ ಪವರ್ 5/2 ಪ್ಲಸ್ 1 ಡಿವೈಡೆಡ್ ಬೈ 5/2 ಪ್ಲಸ್ 1 ಆಗುತ್ತೆ. ಮೈನಸ್ ಇಲ್ಲಿ x ಟು ದಿ ಪವರ್ 3 ಪ್ಲಸ್ 1 ಮಾಡ್ಕೋಬೇಕು, x ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ 1/3 ಕಾನ್ಸ್ಟೆಂಟ್ ಇರುತ್ತೆ. ಸಪ್ರೇಟಾಗಿ ತೊಗೊಳ್ಳಿ, ಯಾಕಂದರೆ ಇಲ್ಲಿ 1/3 ನಾನು ಎರಡಕ್ಕೂ ಸೇಮ್ ತೊಗೊಂಡಿದ್ದೀನಿ, ಇದನ್ನು ಸಪ್ರೇಟ್ ಮಾಡ್ಕೊಂಡು ತೊಗೊತೀನಿ ಅಷ್ಟೇ. ಅಂದರೆ x ಟು ದಿ ಪವರ್ 3/2 ಪ್ಲಸ್ 1 ಡಿವೈಡೆಡ್ ಬೈ 3/2 ಪ್ಲಸ್ 1 ಆಗುತ್ತೆ, ರೈಟ್. ಮೈನಸ್ ಇಲ್ಲಿ 1/3 ಐತಿ, ರೈಟ್. ಅಂದರೆ x ಟು ದಿ ಪವರ್ 4 ಡಿವೈಡೆಡ್ ಬೈ 4 ಆಗುತ್ತೆ. ಬಟ್ ಇಲ್ಲಿ ಲಿಮಿಟ್ಸ್ ಹಾಕಿಲ್ಲ, ಈಗ ಹಾಕಬೇಕು. ಯಾಕಂದರೆ ಇಲ್ಲಿ 0 ಇಂದ 1ವರೆಗೂ ಇದೆ, ಅಂದರೆ ಇಲ್ಲಿ 0 ಇಂದ 1ವರೆಗೂ ಹಾಕ್ಬೇಕು ನಾನು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 5/2 ಪ್ಲಸ್ 1 ಅಂದರೆ ಏನು, 5/2 ಪ್ಲಸ್ 1 ಎಲ್ ಸಿ ಎಮ್ ತಗೊಂಡಾಗ 7/2 ಬರ್ತದೆ. x ಟು ದಿ ಪವರ್ 7/2 ಡಿವೈಡೆಡ್ ಬೈ 7/2 ಮೈನಸ್ x ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ 1/3 x ಟು ದಿ ಪವರ್ 5/2 ಡಿವೈಡೆಡ್ ಬೈ 5/2 ಮೈನಸ್ 1/3 x ಟು ದಿ ಪವರ್ 4 ಡಿವೈಡೆಡ್ ಬೈ 4. ಇಲ್ಲಿ ಲಿಮಿಟ್ಸ್ ಇಲ್ಲಿ ನೋಡಿ 0 ಟು 1, ಆಯಿತಾ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಪೇಜಿಗೆ ಹೋಗೋಣ. ಈಗ ಅಲ್ಲಿ ಯಾವ ರೀತಿ ಇತ್ತು ಅದನ್ನೇ ಮತ್ತೆ ಬರಿತೀನಿ, ಆಯಿತಾ. ದಟ್ ಈಸ್ x ಟು ದಿ ಪವರ್ 7/2 ಡಿವೈಡೆಡ್ ಬೈ 7/2 ಮೈನಸ್ x ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ 1/3 x ಟು ದಿ ಪವರ್ 5/2 ಡಿವೈಡೆಡ್ ಬೈ 5/2 ಮೈನಸ್ 1/3 x ಟು ದಿ ಪವರ್ 4 ಡಿವೈಡೆಡ್ ಬೈ 4. ಹೋಲ್ ಲಿಮಿಟ್ಸ್ ಇತ್ತು, ಓಕೆ. ಸೊ ಎಲ್ಲಿಂದ ಎಲ್ಲಿಗೆ ಲಿಮಿಟ್ಸ್ ಇತ್ತು, 0 ಟು 1 ಇತ್ತು. ಈಗ ಇದು ಡಿನಾಮಿನೇಟರಲ್ಲಿದೆ, ಬಟ್ ಇದು ಡಿವೈಡೆಡ್ ಫಾರ್ಮಲಾಗಿರೋದ್ರಿಂದ ಈ 2 ಏನಾಗುತ್ತೆ ನ್ಯೂಮರೇಟರ್ಗೆ ಹೋಗುತ್ತೆ ಅಲ್ವಾ. ಸೊ ಈಕ್ವಲ್ಸ್ ಟು 2/7. ಈಗ ನಾನು ಸಪ್ರೇಟಾಗಿ ಲಿಮಿಟ್ಸ್, ಇದು ಫುಲ್ ಹೋಲಿಗೆ ಲಿಮಿಟ್ಸ್ ಇದೆ, ಇದು ಏನು ಪಾರ್ಟ್ ಇದೆ ಅದು ಕಾನ್ಸ್ಟೆಂಟಾಗಿ ಆ್ಯಕ್ಟ್ ಆಗುತ್ತೆ. ಅಂದರೆ ಈಗ ನಾನು x ಟು ದಿ ಪವರ್ 7/2ಗೆ ಮಾತ್ರ ನಾನು ಈ ಲಿಮಿಟ್ಸ್ನ ಹಾಕ್ತೀನಿ. ಮೈನಸ್ 1/4 ಏನು ಕಾನ್ಸ್ಟೆಂಟ್ ಅಲ್ವಾ. ಸೊ x ಟು ದಿ ಪವರ್ 4ಗೆ ಲಿಮಿಟ್ಸ್ ಹಾಕ್ಬೇಕು, ವಿಚ್ ಇಸ್ 0 ಟು 1 ಅಂತ, ಆಯಿತಾ. ಪ್ಲಸ್ ಇಲ್ಲಿ ನೋಡಿ 3 ಇಂಟು 5 ಎಷ್ಟು 15, ಈ 2 ಏನಿದೆ ಇದು ಮೇಲೆ ಹೋಗುತ್ತೆ. ಈಗ 3 ಇಂಟು 5/2 ಇದೆ, ಫೈನ್. ಅಂದರೆ 15/2 ಆಗುತ್ತೆ. ಈ 2 ಏನಿದೆ ಇದು ನ್ಯೂಮರೇಟರಿಗೆ ಹೋಗುತ್ತೆ, ವಿಚ್ ಇಸ್ 2/15. ಲಿಮಿಟ್ಸ್ ಎಲ್ಲಿಗೆ ಅಪ್ಲೈ ಮಾಡ್ತೀರಾ, x ಟು ದಿ ಪವರ್ 5/2ಗೆ ಲಿಮಿಟ್ 0 ಟು 1 ಮೈನಸ್ 1/3 x ಟು ದಿ ಮೈನಸ್ 1/3 ಮತ್ತು ಇದು 4 ಇದೆ. ಸೊ 1 ಮಲ್ಟಿಪ್ಲೈ ಮಾಡಿ ಹೊರಗೆ ತೆಗೆದುಬಿಡಿ, 1/12 ಮೈನಸ್ 1/12 x ಟು ದಿ ಪವರ್ 4ಗೆ ಲಿಮಿಟ್ಸ್ ಅಪ್ಲೈ ಮಾಡಿ, ವಿಚ್ ಇಸ್ 0 ಟು 1. 2/7 ಹೆಂಗಿದೆ ಹಂಗೆ ಇಡಿ, ರೈಟ್. ಸೊ ಫಸ್ಟು 1 ಟು ದಿ ಪವರ್ ಏನೇ ಇದ್ದರೂ ಅದು 1 ಆಗಿ ಆ್ಯಕ್ಟ್ ಆಗುತ್ತೆ. 1 ಮೈನಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ 0 ಟು ದಿ ಪವರ್ ಏನಿದ್ರು 0ನೇ, ಮೈನಸ್ 1/4. ಸೊ x ಟು ದಿ ಪವರ್ 4 ಅಂದರೆ 1 ಟು ದಿ ಪವರ್ 4 ಆದರೆ 1 ಆಗುತ್ತೆ, 0 ಟು ದಿ ಪವರ್ is 0 ಅಗೇನ್. ಪ್ಲಸ್ 2/15, 1 ಟು ದಿ ಪವರ್ ಎನಿಥಿಂಗ್ ಈಸ್ ಅಗೇನ್ 1 ಆ್ಯಂಡ್ ಮೈನಸ್ 0 ಮೈನಸ್ 1/12 ದೆನ್ 1 ಮೈನಸ್ 0 ಈ ರೀತಿ ಬರ್ತೈತಿ. ಸೊ 2/7 ಮೈನಸ್ 1/4 ಪ್ಲಸ್ 2/15 ಮೈನಸ್ 1/12 ಈ ರೀತಿ ಬರ್ತೈತಿ. ಬಟ್ ಈ ರೀತಿ ಇದನ್ನೇ ಆನ್ಸರ್ನಾಗಿ ಇಡೋ ಆಗಿಲ್ಲ, ಓಕೆ. ಎಲ್ ಸಿ ಎಮ್ ತೆಗೆದು ಮಾಡಬೇಕು. ಅಷ್ಟೆಲ್ಲ ನಿಮಗೂ ಪೇಷನ್ಸ್ ಇಲ್ಲ, ನನಗೂ ಪೇಷನ್ಸ್ ಇಲ್ಲ. ಏನು ಮಾಡ್ತೀರಾ ಅಂದರೆ ಫಸ್ಟು ಕ್ಯಾಲ್ಸಿಯಲ್ಲಿ 2/7 ಮಾಡಿ, 2/7 ಮಾಡಿ, ನಿಮಗೊಂದು ಆನ್ಸರ್ ಬರ್ತೈತಿ, ಓಕೆ. ನಿಮಗೊಂದು ಆನ್ಸರ್ ಬರ್ತೈತಿ. ಆ ಆನ್ಸರ್ಗೆ ಮೈನಸ್ ಹಾಕಿ ಬ್ರ್ಯಾಕೆಟ್ ಹಾಕಿ 1/4 ಕೊಡಿ, ಓಕೆ. ಮತ್ತು ಇನ್ನೊಂದು ಆನ್ಸರ್ ಬರ್ತೈತಿ, ಅದಕ್ಕೆ ಪ್ಲಸ್ ಹಾಕಿ ಬ್ರ್ಯಾಕೆಟ್ ಹಾಕಿ 2/15 ಕೊಡಿ, ಆಯಿತಾ. ಮತ್ತು ಇನ್ನೊಂದು ಆನ್ಸರ್ ಬರ್ತೈತಿ, ಅದಕ್ಕೆ ಮೈನಸ್ 1/12
12 ಮಾಡಿ, ಬ್ರ್ಯಾಕೆಟ್ ಹಾಕಿ ಮಾಡಬೇಕು. ಒಂದಿಷ್ಟು ಟೋಟಲ್ 0.8 ಸಮಥಿಂಗ್ ಆ ರೀತಿ ಆನ್ಸರ್ ಬರ್ತೈತೆ. ಅದು ಹೆಂಗಿದೆ ಅಲ್ವಾ, ಆನ್ಸರ್ ಹೆಂಗಿದೆ ಅಲ್ವಾ, ಅದಾದ ತಕ್ಷಣವೇ ನಿಮ್ಮ ಕ್ಯಾಲ್ಸಿಯಲ್ಲಿ ಎ ಇಂಟು ಬಿ ಬೈ ಸಿ ಅಂತ ಒಂದು ಟರ್ಮ್ ಇದೆ, ಎ ಇಂಟು ಬಿ ಬೈ ಸಿ ಅಂತ. ಓಕೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಕ್ಯಾಲ್ಸಿಯಲ್ಲಿ ಇರುತ್ತೆ. ಈ ಆನ್ಸರ್ ಬಂದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಆವಾಗ ನಿಮಗೆ ಕರೆಕ್ಟಾಗಿರೋ ಪರ್ಫೆಕ್ಟಾಗಿರೋ ಆನ್ಸರ್ ಕೊಡುತ್ತೆ. ಅದನ್ನು ನೀವು ಬರೀಬೇಕು, ವಿಚ್ ಇಸ್ 3/15 ಅಂತ ಕೊಡುತ್ತೆ ಅದು. ಆಯಿತಾ, ಇದನ್ನೇ LCM ತೆಗೆದು ಮಾಡೋಷ್ಟು ನನಗೂ ಪೇಷನ್ಸ್ ಇಲ್ಲ, ನಿಮಗೂ ಪೇಷನ್ಸ್ ಇಲ್ಲ, ರೈಟ್? ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಫ್ಯೂಚರಲ್ಲಿ ಮತ್ತೆ ವೀಡಿಯೋಸ್ ಮಾಡೋಣ.